ಕೇಂದ್ರದ ಬಜೆಟ್ 24 ಲಕ್ಷ ಕೋಟಿ ಇತ್ತು. ಆವತ್ತಿನ ದಿನ ಕರ್ನಾಟಕಕ್ಕೆ ಸುಮಾರು ಒಂದು 50-52 ಸಾವಿರ ಕೋಟಿ ಅನುದಾನ ಬಂದಿದೆ. ಈಗ ಕೇಂದ್ರದ ಬಜೆಟ್ 45 ಲಕ್ಷ ಕೋಟಿ ಆಗಿದೆ. ಅಂದರೆ ಕೇಂದ್ರದ ಬಜೆಟ್ 2 ಪಟ್ಟಾಗಿದೆ. ಈಗಲೂ ಸಹ ಕರ್ನಾಟಕಕ್ಕೆ ಬರ್ತಾ ಇರೋದು 52-53 ಸಾವಿರ ಕೋಟಿನೇ. ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಡಬಲ್ ಆಗಿದೆ, ರಾಜ್ಯ ಸರ್ಕಾರದ ಬಜೆಟ್ ಡಬಲ್ ಆಗಿದೆ. ಆದರೆ ಕರ್ನಾಟಕಕ್ಕೆ ತೆರಿಗೆಯಲ್ಲಿ ನಮ್ಮ ಪಾಲು, ನಮ್ಮ ಹಕ್ಕು ಬರುವಂತಹದ್ದು ಮಾತ್ರ ಅಷ್ಟೇ ಉಳಿದಿದೆ ಒಂದು ಕಡೆ. ಎರಡನೇದು, ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ 23ನೇ ತಾರೀಕು ಮನವಿಯನ್ನು ಸಲ್ಲಿಸಿದ್ದೇವೆ. ಸೆಪ್ಟೆಂಬರ್ ಕಳೆದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಮುಗಿದಿದೆ. 4.5 ತಿಂಗಳಾಯಿತು. ಇಲ್ಲಿವರೆಗೂ ಕೂಡ ನಾವು ಸಲ್ಲಿಸಿರುವ ಮನವಿಯ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿಲ್ಲ, 1 ಪೈಸಾ ಹಣವನ್ನು ಬಿಡುಗಡೆ ಮಾಡಿಲ್ಲ. ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಾಗ ಈ ಥರ ಕರ್ನಾಟಕದ ರೈತರ ಬಗ್ಗೆ ಇಷ್ಟು ಯಾವುದೇ ಕಾಳಜಿ ಇಲ್ಲದಂತೆ ಅನ್ಯಾಯ ಮಾಡ್ತಾ ಇರತಕ್ಕಂಥದ್ದು, ರೈತರನ್ನ ನಿರ್ಲಕ್ಷ್ಯ ಮಾಡಿರುವುದು ಕರ್ನಾಟಕದ ರೈತರನ್ನ. ಎರಡನೇ ವಿಷಯ. ಮೂರನೇದು, ಮೇಕೆದಾಟು ಯೋಜನೆಗೆ ಅನುಮತಿ ಕೊಡೋದಕ್ಕೆ ಇನ್ನೂ ಕ್ರಮ ತಗೊಂಡಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ ಹೋದ ವರ್ಷದ ಬಜೆಟ್ನಲ್ಲಿ 5,300 ಕೋಟಿ ಘೋಷಣೆ ಮಾಡಿ 1 ಪೈಸಾ ಕೊಟ್ಟಿಲ್ಲ ಸೆಂಟ್ರಲ್ ಬಜೆಟ್ನಲ್ಲಿ. ಮಹದಾಯಿ ಯೋಜನೆಗೆ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಸೊ ಇವೆಲ್ಲ ವಿಷಯಗಳನ್ನು ನಾವು ನೋಡಿದಾಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದು ಬಹಳ ಸ್ಪಷ್ಟ ಇದೆ. ಇದು ಕರ್ನಾಟಕ ಒಂದೇ ರಾಜ್ಯದ ಅಭಿಪ್ರಾಯ ಅಥವಾ ಅನುಭವನೂ ಅಲ್ಲ. ಕೇರಳದವರು ಇದೇ ಫೆಬ್ರವರಿ 8ನೇ ತಾರೀಕು ಅವರು ಕೂಡ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ವಿರೋಧಿಸಿ ದೆಹಲಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕಳೆದ ವಾರದಲ್ಲಿ ಕೇರಳ ಅಸೆಂಬ್ಲಿಯಲ್ಲಿ